ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೋಡಿ, ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನು ನಾನು ಅಪ್ಡೇಟನ್ನು ಮಾಡಿದ್ದೀನಿ. ಆನ್ಲೈನ್ ಅರ್ಜಿ ಹೇಗೆ ಮೊಬೈಲಲ್ಲಿ ಸಲ್ಲಿಸಬೇಕು, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಏನು ಬೇಕು, ಅದಕ್ಕೆ ಫೀಸ್ ಏನೆಲ್ಲ ಇರುತ್ತೆ ಅಂಥೇಳಿ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ವಿದ್ಯಾರ್ಥಿಗಳು ಅಥವಾ ನೀವು ಕೂಡ ಕಾಮೆಂಟ್ ಹಾಕ್ಬೋದು ನನಗೆ. ನಮ್ಮ ಚಾನಲಲ್ಲಿ ಎಲ್ಲರಿಗೂ ಕೂಡ ಕಾಮೆಂಟ್ ಹಾಕಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಬಟ್ ಒಂದೇನಪ್ಪ ಅಂತಂದರೆ, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದರ ಜೊತೆಗೆ ನಾನು ಬಿಡುವಿನ ವೇಳೆಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಸಂಜೆಗೆ 6:30 ನಂತರ ಕೂಡ ನಾನು ಲೈವಲ್ಲಿ ಬಂದಿರ್ತೀನಿ, ಬೇಕಾದರೆ ನೀವು ಜಾಯಿನ್ ಆಗ್ಬೋದು. ಈ ವಿಡಿಯೋದಲ್ಲಿ ಪೇಮೆಂಟ್ ಮೆಥಡ್ ಹೆಂಗೆ ಮಾಡಬೇಕು, ಸೊ ಈಗ ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿದೆ, ಅದರ ಪೇಮೆಂಟ್ ಪ್ರೊಸೀಜರ್ ಹೇಳಿ ಅಂತ ಹೇಳಿ ಒಂದು ಅಭ್ಯರ್ಥಿ ಇಲ್ಲಿ ತೋರಿಸ್ತಾನೆ ನೋಡಿ. ಅಭ್ಯರ್ಥಿಗಳು ಕಾಮೆಂಟ್ ಕೇಳಿರುವಂಥದ್ದು, ಸರ್ ಪೇಮೆಂಟ್ ಹೇಗೆ ಮಾಡೋದು, ಕ್ಯಾನ್ ವಿ ಡೂ ಥ್ರೂ ಜಿಪೇ, ಗೂಗಲ್ ಪೇನಿಂದ ನಾವು ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಮಾಹಿತಿ ಕೊಡ್ತೀನಿ, ಸ್ವಲ್ಪ ನಾಲೆಜ್ ಕೂಡ ಕೊಡ್ತೀನಿ ನಿಮಗೆ. ಸೊ ಆ್ಯಸ್ ಪರ್ ದ ನೋಟಿಫಿಕೇಷನ್ ಪ್ರಕಾರ, ಅಂದರೆ ಏನು ಇಲಾಖೆಯವರ ಪ್ರಕಾರ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ಪೇಮೆಂಟ್ ಹೆಂಗೆ ಮಾಡಬೇಕಂತ ಇವ್ರ ಪ್ರಕಾರ, ಆನ್ಲೈನ್ ಅರ್ಜಿ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಮುಖಾಂತರನೋ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ಬ್ಯಾಂಕ್ ಚಾನಲ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ SBI ಬ್ಯಾಂಕ್ ಚಾನಲ್ ಮೂಲಕ ನೀವು ಪಾವತಿಸಬಹುದು ಅಂತ ಹೇಳಿದ್ದಾರೆ. ಹೌದಾ? ಆದರೆ ಇನ್ಯಾವುದರ ರೂಪದಲ್ಲಿ ಶುಲ್ಕ ಪಾವತಿಸಲು ಅವಕಾಶ ಇರುವುದಿಲ್ಲ. ಅಂದರೆ ಇವ್ರ ಪ್ರಕಾರ ಏನಂತಂದರೆ, ನೀವು ATM ಕಾರ್ಡ್ ಯೂಸ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ಅಥವಾ ಚಲನ್ ಯೂಸ್ ಮಾಡಿಕೊಂಡು, ಬ್ಯಾಂಕ್ ಚಲನ್ ಯೂಸ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಅಂದರೆ ಪೇಮೆಂಟ್ ಮಾಡ್ಬೋದು ಅಂತ ಹೇಳಿದಾರೆ. ಬೇರೆ ರೂಪದಲ್ಲಿ ಅಂದರೆ ಇವ್ರ ಪ್ರಕಾರ ಏನಪ್ಪ ಅಂದರೆ UPIಗಳನ್ನು ಯೂಸ್ ಮಾಡೋ ಆ ಥರನೇ ಇಲ್ಲ. ಆಮೇಲೆ ನೀವು ಇನ್ ಕೇಸ್ UPI ಅಲ್ಲಿ ಆಪ್ಷನ್ ಇದೆ ಸರ್, ನಾವೇನೋ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹೋದ ವರ್ಷ ಪ್ರಾಬ್ಲಮ್ ಆಗಿದೆ. ಯಾಕಂತಂದರೆ ನೀವು ಪೇಮೆಂಟ್ ಮಾಡಿದರೂ ಕೂಡ ಅದು ಪೇಮೆಂಟ್ ಪೆಂಡಿಂಗ್ ತೋರಿಸುತ್ತೆ ಬೇರೆ ರೂಪದಲ್ಲಿ ಮಾಡಿದರೆ. ನನ್ನ ಪ್ರಕಾರ ನಾನು ಬೆಸ್ಟ್ ಹೇಳೋದಾದರೆ, ನಿಮಗೆ ಟೆನ್ಷನ್ ಆಗಬಾರ್ದಪ್ಪ, ಪೇಮೆಂಟ್ ಟೆನ್ಷನ್ ಏನಾಗ ಆಗಬಾರ್ದು, ನಾವು ಒಂದು ಸಲನೇ ಪೇಮೆಂಟ್ ಮಾಡಿಬಿಟ್ಟು ಬಿಡಬೇಕು ಅಂತಂದರೆ ನೀವು ಬ್ಯಾಂಕ್ ಚಾನಲ್ ತೊಗೊಳ್ರಿ. ಬೆಸ್ಟ್ ಹೇಳ್ತಾ ಇದ್ದೀನಿ, ಬ್ಯಾಂಕ್ ಚಾನಲ್ ತೊಗೊಳ್ರಿ. ಯಾಕಂದರೆ ಅದು ತಕ್ಷಣ ಆಗಿಬಿಡುತ್ತೆ ಪೇಮೆಂಟ್, ಮತ್ತು ಪದೇ ಪದೇ ನಿಮಗೆ ಅದು ಪೇಮೆಂಟ್ ಪೆಂಡಿಂಗ್ ತೋರಿಸೋದಿಲ್ಲ. ಹಿಂದಿನ ವರ್ಷ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿತ್ತಂದರೆ, ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದ್ದಕ್ಕೆ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಅದು 7 ದಿನ ಆದರೂ ಕ್ಲಿಯರ್ ಆಗ್ತಾ ಇರಲಿಲ್ಲ. ಅವ್ರು ಕಾಲ್ ಮಾಡೋದು, ಡೇಟಿಗೆ ಉಳಿಯಾಡೋದು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನೀವು ಆನ್ಲೈನ್ ಮುಖಾಂತರನ ಪೇಮೆಂಟ್ ಮಾಡೋಂಗಿದ್ರೆ ನೀವು ಬ್ಯಾಂಕ್ ಚಾನಲ್ ತೊಗೊರಿ, ಇಲ್ಲಾಂದರೆ ATM ಕಾರ್ಡ್ ಯೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿ. ಬೇರೆ ಗೂಗಲ್ ಪೇ, ಫೋನ್ಪೇ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಸಮ್ಟೈಮ್ಸ್ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೋದ ವರ್ಷ ತುಂಬ ತೊಂದರೆ ಆಗಿರುವಂಥದ್ದು. ಅದನ್ನು ಆಮೇಲೆ ಅದು ಈ ವರ್ಷ ನಾನು ಅಂದ್ಕೊಂಡಿದ್ದೀನಿ ಆಪ್ಷನ್ಗಳನ್ನು ತೆಗೆದಿದ್ದಾರೆ ಅಂಥೇಳಿ. ಆಪ್ಷನ್ ತೆಗೆದ್ರೆ ಒಳ್ಳೆಯದೇ ಅದನ್ನು, ಯಾಕಂತಂದರೆ ಅದು ತುಂಬ ಪ್ರಾಬ್ಲಮ್ ಮಾಡುತ್ತೆ, ರೀಪೇಮೆಂಟ್ ಕೇಳುತ್ತೆ ಪದೇ ಪದೇ. ಹೀಗಾಗಿ ನೀವು ಬ್ಯಾಂಕಿಗೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಪೇ ಮಾಡಿಕೊಂಡು ಅದನ್ನು ರೆಕಾರ್ಡ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು.